ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ಮುಗಿಯುವಂಥ ಲಕ್ಷಣ ಕಾಣಿಸ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಶುರುವಾಗಿದೆ. ಇಷ್ಟು ದಿನ ತೆರೆಮರೆಯಲ್ಲಿ ನಡೀತಾ ಇದ್ದ ಫೈಟ್ ಈಗ ತೆರೆಯ ಮೇಲೆ ಬರುತ್ತಾ ಇದೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಬದಲಾವಣೆಯ ಚರ್ಚೆ ಶುರುವಾಗಿದೆ. ಈಗ ಡಿಸಿಎಂ ಪರ ಮತ್ತೆ ಸ್ವಾಮೀಜಿಗಳು ಶಾಸಕರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಕೈಪಾಳ್ಯದಲ್ಲಿ ಮುಗಿಯದ ಸಿಎಂ ಕುರ್ಚಿ ಕದನ. ಡಿಸಿಎಂ ಪರ ಬ್ಯಾಟಿಂಗ್ ನಡೆಸಿದ್ರ ಸ್ವಾಮೀಜಿಗಳು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ಜೋರಾಗ್ತಾ ಇದೆ. ಬಜೆಟ್ ಪೂರ್ವಭಾವಿ ಸಭೆಗೆ ಗೈರಾಗಿ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು. ಹಾಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪಿಸಿ ಬಂದಿದ್ರು. ಈಗ ಯಾವುದೇ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಒಟ್ಟಿಗೆ ಭಾಗವಹಿಸಿದ್ರು ಮೊದಲಿದಷ್ಟು ಮಾತುಕತೆ ಇಲ್ಲ. ಈ ಮಧ್ಯೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ನಿನ್ನೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನುಡಿನಮನ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅಕ್ಕಪಕ್ಕದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿರಿಗೆರೆ ಸ್ವಾಮೀಜಿ ಕುಳಿತಿದ್ರು. ಈ ಸಂದರ್ಭದಲ್ಲಿ ಖರ್ಗೆ ಬಳಿ ಸಿರಿಗೆರೆ ಶಿವಾಚಾರ್ಯ ಸ್ವಾಮೀಜಿ ಡಿಕೆಶಿ ಪರ ಕೆಲ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ, ಅವಕಾಶ ಕೊಟ್ಟರೆ ಒಳ್ಳೆಯದಾಗುತ್ತೆ ಎಂದು ಹೇಳಿದ್ದಾರೆ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ಡಿಕೆಗೆ ಹಸ್ತಲಾಘವ ಮಾಡಿ ಸ್ವಾಮೀಜಿ ಮುಂದೆ ಖರ್ಗೆ ಭರವಸೆ ನೀಡಿದಂತೆ ಕಂಡಿದೆ. ಇದೇ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಬಹಿರಂಗವಾಗಿಯೇ ಸಲಹೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಸ್ವಾಮೀಜಿ ಡಿಕೆಶಿ ಖರ್ಗೆ ಮಾತುಕತೆ ನಡೆಸಿದ್ದಾರೆ. ಈ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇಂದು ಡಿಕೆಶಿ ಪರ ಮತ್ತೆ ಶಾಸಕ ಗಣಿಗ ರವಿ ಬ್ಯಾಟ್ ಬೀಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು ಡಿಕೆಶಿ ಸಿಎಂ ಆಗಲೇಬೇಕು, ಹಾಗೇ ಆಗ್ತಾರೆ, ಮುಖ್ಯಮಂತ್ರಿ ಆಗುವುದರಲ್ಲಿ ಎರಡೂ ಮಾತಿಲ್ಲ ಎಂದರು. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ, ನಾನು 10 ದಿನ ಊರಲ್ಲಿರಲಿಲ್ಲ, ಲಂಡನ್ ಪ್ರವಾಸದಲ್ಲಿದ್ದೆ. ಗುಂಪಿನಲ್ಲಿ 15 ಜನ ಶಾಸಕರು ದುಬೈಗೆ ಹೋಗಿದ್ವಿ. ಅದನ್ನ ಸಿಎಂ ಡಿಸಿಎಂ ಕಳಿಸಿದ್ರು ಅಂತ ಹೇಳಕ್ಕಾಗತ್ತಾ? ಡಿಕೆಶಿ ಮುಖ್ಯಮಂತ್ರಿ ಆಗಲೇಬೇಕು, ಹಾಗೆ ಆಗ್ತಾರೆ ಅಂತ ಹೇಳಿದ್ರು. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರು ಮುಖ್ಯಮಂತ್ರಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರ್ದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಒಟ್ನಲ್ಲಿ ಕೈಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನ ದಿನ ದಿನಕ್ಕೆ ತಾರಕಕ್ಕೇರಿದೆ. ಈ ಹಿಂದೆ ಸಹ ಡಿಸಿಎಂ ಪರ ಹಲವು ಮಠದ ಸ್ವಾಮೀಜಿಗಳು ವಕಾಲತ್ತು ವಹಿಸಿದ್ದಾರೆ. ಜೊತೆಗೆ ಶಾಸಕರು ಬ್ಯಾಟ್ ಬೀಸಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಾಗಿದೆ. ಎಲ್.ಎನ್. ಸ್ವಾಮಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.